ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಂಗ ಸ್ಟೋರೀಸ್ ಮಗ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 5ನೇ ಟೆಸ್ಟ್ ಮ್ಯಾಚ್ ಅಲ್ಲಿ ರೋಹಿತ್ ಶರ್ಮಾ ಮೌನ ಮುರಿದಿದ್ದಾರೆ. ಅವ್ರು ಏನಕ್ಕೆ ಜೆನ್ಯೂನ್ ಆಗಿ ಅವ್ರು ಏನಕ್ಕೆ ಈಚೆಗಡೆ ಕೂತ್ಕೊಂಡಿದ್ದಾರೆ ಈ ಮ್ಯಾಚ್ ಇಂದ ಅಂತ ಸಿಕ್ಕಾಪಟ್ಟೆ ರ್ಯೂಮರ್ಸು, ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ಸ್ಗಳು ಏನೇನೇನೇನೋ ಕ್ರಿಯೇಟ್ ಆಗಿ ಹೋಗ್ಬಿಟ್ಟಿತ್ತು. ಗಂಭೀರಣ್ಣ ಹಂಗದ್ರಂತೆ ಹಿಂಗದ್ರಂತೆ, ಒಳಗಡೆ ಟೀಮಲ್ಲಿ ಹಂಗಾಗ್ತಿದೆಯಂತೆ ಹಿಂಗಾಗ್ತಿದೆಯಂತೆ, ಇಲ್ಲಿ ಸೆಲೆಕ್ಟ್ ಆಸಿ ಹೇಳ್ಬಿಟ್ಟಿದ್ರಂತೆ ರೋಹಿತ್ ಶರ್ಮಾ ನಿನ್ನ ಕತೆ ಮುಗಿತು ಗುರೋ, ನಿನ್ಗೆ ಏನು ಕನ್ಸಿಡರ್ ಮಾಡಲ್ಲ ಇನ್ನ ಅಂತ ಹಂಗೆ ಹೇಳ್ಬಿಟ್ಟಿದ್ರಂತೆ ಹಿಂಗೆ ಹೇಳ್ಬಿಟ್ಟಿದ್ರಂತೆ, ಅದಾಗ ಹೋಗ್ಬಿಟ್ಟಿದ್ಯಂತೆ ಇದಾಗ ಹೋಗ್ಬಿಟ್ಟಿದ್ಯಂತೆ, ಜಗಳ ಆಗೋಗ್ಬಿಟ್ಟಿದ್ಯಂತೆ ಕೋಚ್ಗೂ ಮತ್ತೆ ರೋಹಿತ್ ಶರ್ಮಾಗೂ ಅದು ಇದು ಅಂತ ಎಲ್ಲ ಏನೋ ರ್ಯೂಮರ್ಸ್ಗಳು ಸ್ಪ್ರೆಡ್ ಆಗಿ ಹೋಗ್ಬಿಟ್ಟಿದ್ದು. ಇದಕ್ಕೆ ರೋಹಿತ್ ಶರ್ಮಾ ಇವಾಗ ಇಂಟರ್ವ್ಯೂನ ಫೇಸ್ ಮಾಡಿದ್ದಾರೆ. ನೋಡಿ, ಈ ಥರ ಒಂದು ಸಿಚುವೇಶನ್ ಇರುವಂಥ ಟೈಮಲ್ಲಿ ಕ್ಯಾಪ್ಟನ್ ಆಗಿರುವಂಥವ್ರು, ಕ್ಯಾಪ್ಟನ್ ಆಗಿ ಕೂತ್ಕೊಂಡಿರುವಂಥವ್ರು, ಬೇರೆಯವ್ರನ್ನ ಕ್ಯಾಪ್ಟನ್ ಮಾಡಿಬಿಟ್ಟು ಈಚೆ ಕಡೆ ಕೂತ್ಕೊಂಡಿರುವಂಥವ್ರು ಇಂಟರ್ವ್ಯೂನ ಫೇಸ್ ಮಾಡೋದಿಲ್ಲ. ಅದು ಮ್ಯಾಚ್ ನಡೀತಿರೋಂಥ ಟೈಮಲ್ಲಿ ಯೂಶಲಿ ಇಂಟರ್ವ್ಯೂನ ಫೇಸ್ ಮಾಡೋದಿಲ್ಲ. ಬಟ್ ಧೈರ್ಯ ತೋರಿಸ್ಬಿಟ್ಟು ಬಂದ್ಬಿಟ್ಟು ಇಂಟರ್ವ್ಯೂನ ಫೇಸ್ ಮಾಡಿಬಿಟ್ಟು ಮಾತಾಡಿದ್ರಲ್ಲ ರೋಹಿತ್ ಶರ್ಮಾ, ಇದಕ್ಕೆ ಕ್ರೆಡಿಟ್ ಕೊಡಬೇಕು ಗುರು. ಆ್ಯಂಡ್ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೇ ಕಹಿ ನೈ ಜಾನೆ ವಾಲ ರೇ ಅಂತ ಹೇಳಿದರೆ ಎಲ್ಲೂ ಹೋಗಲಾಗಿರೋ ನಾನು ಏನಕ್ಕೆ ಹೋಗ್ಬೇಕು, ಏನಕ್ಕೆ ರಿಟೈರ್ ಆಗಬೇಕು, ನನಗೆ ಅನ್ಸರೆ ನಾನು ರಿಟೈರ್ ಆಗ್ತೀನಿ. ನೀವೆಲ್ಲ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬಿಟ್ರೆ ರೋಹಿತ್ ಶರ್ಮಾ ರಿಟೈರ್ ಆಗ್ತಾರೆ ಅಂತ ನಾನು ರಿಟೈರ್ ಆಗಬೇಕಾ? ನಾನು ರಿಟೈರ್ ಎಲ್ಲ ಆಗಲ್ಲ ಗುರು ಅಂತ ಹೇಳಿದ್ರೆ ಒಟ್ಟಿನಲ್ಲಿ ಅಫಿಷಿಯಲ್ ಕನ್ಫರ್ಮೇಷನ್ ಬರ್ತಾ ಇದೆ. ರೋಹಿತ್ ಶರ್ಮಾ ಈಸ್ ನಾಟ್ ರಿಟೈರಿಂಗ್ ಫ್ರಾಮ್ ಟೆಸ್ಟ್ ಕ್ರಿಕೆಟ್. ನೋಡೋಣ, ಗೊತ್ತಿಲ್ಲ ಅದು ಯಾವಾಗ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಾರೆ ಅಂತ. ಸದ್ಯದ ಮಟ್ಟಿಗಂತೂ ಅವ್ರು ಹೇಳಿದ್ರು ಅನೌನ್ಸ್ ಮಾಡಲ್ಲ, ನನಗೆ ಅನ್ಸರೆ ಮಾತ್ರ ನಾನು ಅನೌನ್ಸ್ ಮಾಡ್ತೀನಿ ಅಂತ. ಆ್ಯಂಡ್ ಹಿ ಈಸ್ ಕಾನ್ಫಿಡೆಂಟ್ ಅಬೌಟ್ ರೀಗೈನಿಂಗ್ ಇಸ್ ಫಾರ್ಮ್. ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಅವ್ರಿಗೇನೆ ಸ್ವತಃ ಅನಿಸ್ತಂತೆ ಇಲ್ಲ ನಾನು ಫಾರ್ಮಲ್ಲಿಲ್ಲ, ರನ್ಸ್ ಹೊಡಿತಿಲ್ಲ. ಆಫ್ಟರ್ 3 ಮ್ಯಾಚ್ ಆದಮೇಲೆ ನಾನು ಎಷ್ಟು 30+ ರನ್ಸ್ನ 32-33 ರನ್ನ ಹೊಡೆದಿದ್ದೀನಿ. ಆದ್ದರಿಂದ ನನಗೆ ನಾನು ಫಾರ್ಮಲ್ಲಿಲ್ಲ ಅಂತ ಅನ್ನಿಸ್ತಾ ಇದೆ. ಈ ಮ್ಯಾಚು ಸಿಕ್ಕಾಪಟ್ಟೆ, ಸಿಡ್ನಿ ಮ್ಯಾಚು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮ್ಯಾಚು. ಯಾಕಂದರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಆ್ಯಂಗಲಿಂದಲೂ ಇಂಪಾರ್ಟೆಂಟು, ಎಲ್ಲ ಆ್ಯಂಗಲಿಂದ ಸೀರೀಸ್ ಆ್ಯಂಗಲಿಂದಲೂ ಕೂಡ ಇಂಪಾರ್ಟೆಂಟು. ಈ ಒಂದು ಇಂಪಾರ್ಟೆಂಟ್ ಮ್ಯಾಚಲ್ಲಿ ನನಗಿನ ಸ್ವಲ್ಪ ಫಾರ್ಮಲ್ಲಿ ಇರುವಂಥ ಪ್ಲೇಯರ್ ಆಡ್ತು ಅಂದರೆ ಬೆಟರ್ ಆಗಿರುತ್ತೆ. ನಾನು ಫಾರ್ಮಲ್ಲಿಲ್ಲ. ನನಗೇನು ಇಂಪಾರ್ಟೆಂಟು ಅಂತಂದರೆ 2007 ನಾನು ಇವಾಗ ಬಂದಿದ್ದೀನಿ ಇಲ್ಲಿವರೆಗೂ ಕೂಡ ಇಂಡಿಯನ್ ಟೀಮಲ್ಲಿ ಆಡ್ಕೊಂಡು ಬಂದಿದ್ದೀನಿ. ನನಗೆ ಅವತ್ತು ಅದೇ ಮೈಂಡ್ ಸೆಟ್ ಇತ್ತು, ಇವತ್ತು ಇದೇ ಮೈಂಡ್ ಸೆಟ್ ಇದೆ. ಇಂಡಿಯಾ ಗೆಲ್ಲಬೇಕು ಗುರು, ಅಷ್ಟೇನೆ. ನಾನು ಆಡ್ತೀನೋ ಬಿಡ್ತೀನೋ ಅದು ಸೆಕೆಂಡ್ರಿ, ಇಂಡಿಯಾ ಗೆಲ್ಲಬೇಕು ಅದೇ ನನ್ನ ಮೇಯ್ನ್ ಉದ್ದೇಶ, ಮೈಂಡ್ ಸೆಟ್ಟು. ನಾನಿಲ್ಲಿ ಆಡೋದು ನಾನು ಆಡಲೇಬೇಕು ಅನ್ನೋದೆಲ್ಲ ಏನಿಲ್ಲ, ಇಂಡಿಯಾ ಗೆದ್ರೆ ನನಗೆ ಅಷ್ಟೇ ಸಾಕು ಅಂತ ಹೇಳಿದರೆ. ಸೊ ಈ ಥರ ಒಬ್ಬ ಪ್ಲೇಯರ್ ಹೇಳ್ತಾರೆ ಅಂತಂದರೆ ಇದಕ್ಕಿಂತ ಒಂದು ಖುಷಿ ಪಡುವಂಥದ್ದು ಇಂಡಿಯನ್ ಫ್ಯಾನ್ಸ್ಗಳು ಬೇರೆ ಇನ್ನೂ ಒಂದಿಲ್ಲ. ಅವರೇ ಹಾನೆಸ್ಟಾಗಿ ಒಪ್ಕೊಂಡಿದ್ರು ನಾನು ಫಾರ್ಮಲ್ಲಿಲ್ಲ. ನಾನು ಕೋಚ್ಗೂ ಹೇಳಿದೆ, ನಾನು ಸೆಲೆಕ್ಷನ್ ಕಮಿಟಿಗೂ ಹೇಳಿದೆ, ಎಲ್ಲರಿಗೂ ಕೂಡ ಹೇಳಿದ್ದೀನಿ, ಯಾರಿಗೆ ಹೇಳಬೇಕು ಅವ್ರಿಗೆಲ್ಲ ಹೇಳಿದ್ದೀನಿ ನಾನು ಫಾರ್ಮಲ್ಲಿಲ್ಲ. ಅದಕ್ಕೋಸ್ಕರ ನಾನೇನೇ ಸ್ಟೆಪ್ ಡೌನ್ ಆಗ್ತಿದ್ದೀನಿ ಈ ಮ್ಯಾಚಿಂದ ಅಂತ ಅವ್ರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಗ. ಸೊ ಇದರಲ್ಲಿ ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಅವರೇ ಡ್ರಾಪ್ ಮಾಡಿಬಿಟ್ಟಿದ್ದಾರೆ. ಇಂಡಿಯನ್ ಟೀಮು ಸೆಲೆಕ್ಷನ್ ಮಾಡ್ಕೊಂಡಿಲ್ಲ, ರೋಹಿತ್ ಶರ್ಮಾಗೆ ಬೈದ್ಬಿಟ್ಟಿದ್ದಾರೆ, ಹಂಗಾಗೋಗ್ಬಿಟ್ಟಿದೆ ಹಿಂಗಾಗೋಗ್ಬಿಟ್ಟಿದೆ, ಎಲ್ಲದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ. ನಾನೇ ಕೂತ್ಕೊಂಡೆ, ನಾನು ಕೋಚ್ಗೆ ಹೇಳಿದೆ, ಎಲ್ಲರಿಗೂ ಕೂಡ ಹೇಳಿದೆ, ಹೇಳೋರಿಗೆಲ್ಲ ಹೇಳಿದೆ ನಾನು ಆಡವ ಅಂತ. ಸೊ ಓಕೆ ಅಂತ ಅವರು ಕೂಡ ಒಪ್ಕೊಂಡ್ರು. ಆ್ಯಂಡ್ ನಾನಿವತ್ತು ಕೂತ್ಕೊಂಡಿದ್ದೀನಿ, ಮ್ಯಾಚ್ ಆಡಿದೆ, ಯಾಕಂದರೆ ನಾನು ಫಾರ್ಮಲ್ಲಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಈ ಒಂದು ಮ್ಯಾಚಲ್ಲಿ ನಾನು ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟಪಡಲಿಲ್ಲ ಅಂತ ಒಂದು ಓಪನ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ರಿಟೈರ್ ಆಗಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಸೈಕಲನ್ನು ಕೂಡ ಆಡುವಂಥ ಸಾಧ್ಯತೆ ರೋಹಿತ್ ಶರ್ಮಾ ಅವರು ಈ ಒಂದು ಮಾತುಗಳೆಲ್ಲ ಕೇಳಾದ್ಮೇಲೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತದೆ ನೆಕ್ಸ್ಟ್ ಸೈಕಲ್ಲು ಕೂಡ ಒಂದು ಲಾಸ್ಟ್ ಟ್ರೈ ಕೊಡ್ಬೋದು ರೋಹಿತ್ ಶರ್ಮಾ ಅವರು ಅಂತ. ಬಟ್ ಅದಕ್ಕೆ ಫಾರ್ಮಿಗೆ ಮತ್ತೆ ಇವರು ಬರಬೇಕು, ರೀಗೈನ್ ಮಾಡ್ಕೋಬೇಕು ಇವರ ಫಾರ್ಮ್ನ. ಆ್ಯಂಡ್ ಇನ್ನೂ ಒಂದು ಸ್ಟೇಟ್ಮೆಂಟ್ ಏನು ಅಂತಂದರೆ, ಇವರು ಪೋತಲ್ಲಿ ಆಡೋದಕ್ಕೆ ಅಂತ ಬಂದಾಗ, ಸೆಕೆಂಡ್ ಟೆಸ್ಟ್ ಮ್ಯಾಚ್ ಆಡೋದಕ್ಕೆ ಅಂತ ಬಂದಾಗ KL ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಅವರು ಯಾವ ಥರ 200 ರನ್ ಪಾರ್ಟ್ನರ್ಶಿಪ್ ಆಲ್ಮೋಸ್ಟ್ ಬಿಲ್ಡ್ ಮಾಡಿದ್ರು, ಅದೇ ಗೆಲುವಿಗೆ ಕಾರಣವಾಯಿತು. ಈ ಟೈಮಲ್ಲಿ ಅಂತ ಫಾರ್ಮಲ್ಲಿರುವಂಥ ಪ್ಲೇಯರ್ಸ್ಗಳು ಆಡ್ತು ಅಂದರೆ ಬೆಟರ್ ಆಗಿರುತ್ತೆ. ನಾನು ಇಂಪಾರ್ಟೆಂಟ್ ಅಲ್ಲ, ಟೀಮಿಗೆ ಏನಾಗಬೇಕು ಅದು ಇಂಪಾರ್ಟೆಂಟು. ಮೇಯ್ನು ನಾನು ಆಡ್ತೀನೋ ಬಿಡ್ತೀನೋ, ಟೀಮ್ಗೆ ಇಲ್ಲಿ ಗೆಲ್ಲೋದು ಇಂಪಾರ್ಟೆಂಟು. ಸೊ ಆದರೆ ನಾನು ಈಚೆಗಡೆ ಉಳ್ಕೊಂಡಿದ್ದೀನಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ರೋಹಿತ್ ಶರ್ಮಾ ಇಸ್ ನಾಟ್ ರಿಟೈರಿಂಗ್ ಅವರೇ ಅಫಿಷಿಯಲಿ ಕನ್ಫರ್ಮ್ ಮಾಡಿದ್ದಾರೆ. ಸ್ಪೆಕ್ಯುಲೇಷನ್ಸ್ಗೆಲ್ಲ ತೆರೆ ಎಳೆದಿದ್ದಾರೆ. ನೋಡೋಣ ಅದೇನಾಗುತ್ತೆ ಡೆವಲಪ್ಮೆಂಟ್ಸ್ಗಳು ಮುಂದೆ ಅಂತ. ನಿಮಗೆ ಏನಿಸ್ತು ರೋಹಿತ್ ಶರ್ಮಾ ಈ ಟೈಮಲ್ಲಿ ಬಂದುಬಿಟ್ಟು ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡಿಬಿಟ್ಟು ಈ ಥರ ಒಂದು ಕಷ್ಟ, ಒಂಥರ ಯಾವುದೇ ಪ್ಲೇಯರ್ ಅವರೇ ಹೇಳಿದ್ರು ಈ ಥರ ಒಂದು ಡಿಸಿಷನ್ ತೊಗೊಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ನನಗೆ ಅಂತ. ನಾನು ಈಚೆಗಡೆ ಕೂತ್ಕೋಬೇಕಾದ್ರೆ ಕ್ಯಾಪ್ಟನ್ ಆಗಿ ಪ್ಲೇಯರ್ ಆಗಿ ತೊಗೊಳೋದು ಡಿಫ್ರೆಂಟು, ಕ್ಯಾಪ್ಟನ್ ಆಗಿರುವಂಥವ್ರು ಈ ಥರ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ. ಅದು ಈ ಟೈಮಲ್ಲಿ ತೊಗೊಂಡಿರೋದು ನನಗೆ ಸಿಕ್ಕಾಪಟ್ಟೆ ಕಷ್ಟನೇ ಆಯಿತು ಅಂತ ಹೇಳಿದರೆ. ಆ ಕಷ್ಟ ಆಗಿರೋಂಥ ಟೈಮಲ್ಲಿ ಬಂದ್ಬಿಟ್ಟು ಇಂಟರ್ವ್ಯೂ ಫೇಸ್ ಮಾಡಿಬಿಟ್ಟು ಇವರು ಮಾತಾಡಿದಾರಲ್ಲ, ಅದು ಒಂಥರ ಫ್ರೆಂಡ್ಲಿ ಆಗಿನೇ ಮಾತಾಡಿದ್ದಾರೆ ಇವರು. ಏನೋ ಒಂಥರ ಇರ್ಸ್ಮುರ್ಸ್ ಮಾಡ್ಕೊಂಡು ಮಾತಾಡಿಲ್ಲ, ಫ್ರೆಂಡ್ಲಿ ಆಗಿನೇ ಮಾತಾಡಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಡೆವಲಪ್ಮೆಂಟ್ಸ್ಗಳು ಅಂತ ಇಂಡಿಯನ್ ಟೀಮಲ್ಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.